ನಾನು ಮನೆಯಲ್ಲೇ ಮಾಡುವಂತಹ ಗರಂ ಮಸಾಲ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೀವು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದ್ರೆ ಮಾಡಿ ಡಬ್ಬಕ್ಕೆ ತುಂಬಿಟ್ಕೋಬೋದು, ಏನೂ ಆಗೋಲ್ಲ. 1 ವರ್ಷ ಅಲ್ಲ, ಎಷ್ಟು ವರ್ಷ ಇಟ್ಟರೆ ಏನೂ ಆಗೋಲ್ಲ ಫ್ರೆಂಡ್ಸ್. ಆದರೆ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡಿ ತೋರಿಸ್ತೀನಿ. ಜೊತೆಗೆ ನಾನು ಯಾವಾಗೂ ಈ ಥರ ಮಾಡಿ ಒಂದೊಂದು ಡಬ್ಬ ಇಟ್ಕೊಳ್ತೀನಿ. ನಾನು ಅದು ಮುಗ್ದಂಗೆ ತಯಾರಿ ಮಾಡ್ಕೊತೀನಿ. ನೀವು ಸಹ ಇದನ್ನು ಮಾಡಿ, ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ಸ್. ಒಳ್ಳೆ ಗುಡ್ ಸ್ಮೆಲ್ಲು. ಮತ್ತು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡಿ ಹಾಕಿದ್ದೀನಿ. ಜೀರಿಗೆ, ಮೆಣಸು. ನೀವು ಜೀರಿಗೆ ಮೆಣಸು ಹಾಕ್ತಿದ್ರೂ ನಡೀತದೆ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿರುತ್ತೆ. ಮತ್ತು ಚಕ್ಕೆ, ಏಲಕ್ಕಿ, ಸೋಂಪು, ಮತ್ತು ಮಗ್ಗು, ಜಾಯಿಪತ್ರೆ, ಇದು ಹೂವು, ಮತ್ತು ಕಲ್ಲು ಅಂತ ಸಿಗುತ್ತಲ್ಲ ಅದು ಸೇರಿಸಿ. ನಾನು ಸೇರಿಸಲ್ಲ, ಅದು ತುಂಬ ಸ್ಮೆಲ್ಲು. ಅದಕ್ಕೋಸ್ಕರ ಹಾಕೋ ಟೈಮ್ಗೆ ಬೇಕಿದ್ದಲ್ಲಿ ಸೇರಿಸ್ತೀನಿ, ಇಲ್ಲಾಂದ್ರೆ ಇಲ್ಲ. ನೀವು ಸೇರಿಸ್ಕೊಳ್ಳಿ, ಇದಕ್ಕೆ ಸೇರಿಸಬಹುದು, ಚೆನ್ನಾಗಿರುತ್ತೆ. ಮತ್ತು ಬಾತೆಲೆ ಇವಿಷ್ಟೂ ಸಹ. ಇದಕ್ಕೆ ಧನಿಯಾ ಮತ್ತು ಮೆಣಸಿನಕಾಯಿನೂ ಸಹ ಸೇರಿಸ್ಬೋದು, ಒಣಮೆಣಸಿನಕಾಯಿ. ನಾನು ಅವೆರಡೂ ಪುಡಿಗಳು ಮಿಕ್ಸ್ ಮಾಡ್ತೀನಿ, ಅದಕ್ಕೋಸ್ಕರ ಇಲ್ಲಿ ಸೇರಿಸ್ತಾ ಇಲ್ಲ. ಇವಿಷ್ಟು ಸಾಮಗ್ರಿಗಳಿದ್ದರೆ ಸಾಕು, ಗರಂ ಮಸಾಲ ಪುಡಿನ ತಯಾರಿ ಮಾಡ್ಕೋಬೋದು. ಒಣಮೆಣಸಿನಕಾಯಿ, ಧನಿಯಾ ಪುಡಿ ಇವೆರಡನ್ನು ಸೇರಿಸ್ದೇ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಮಾಡಿ ಡಬ್ಬಕ್ಕೆ ಇಟ್ಕೊಳ್ಳಿ. ಅದು ಮಾಡುವಾಗ ಏನು ನಾವು ಅಡುಗೆ ಮಾಡ್ತೀವಿ ಆವಾಗ ಅದನ್ನು ಸೇರಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇದು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಇವಾಗ ನಾನು ಸ್ಟವ್ ಹಚ್ಚಿ ಪಾತ್ರೆ ಇಟ್ಟಿದ್ದೀನಿ. ಎಲ್ಲವನ್ನು ಸಹ ಮೀಡಿಯಮ್ ಉರಿನಲ್ಲಿ ಹುರ್ಕೊಳ್ಳಿ. ಚಕ್ಕೆ, ಮತ್ತು ಇದು ಹೂವು ಹಾಕಿದ್ದೀನಿ, ಮತ್ತು ಇದು ಮಗ್ಗು, ಮತ್ತು ಜಾಯಿಪತ್ರೆ ನೋಡಿ, ಜಾಯಿಪತ್ರೆ ಸೇರಿಸ್ತಾ ಇದ್ದೀನಿ. ಮತ್ತು ಏಲಕ್ಕಿ, ಮತ್ತು ಬಾತೆಲೆ, ಇವನ್ನ ಬಿಸಿ ಮಾಡಿಕೊಳ್ಳೇಬೇಕು ಫ್ರೆಂಡ್ಸ್, ಆವಾಗ ತುಂಬ ಚೆನ್ನಾಗಿರುತ್ತೆ. ಹಸಿದೇ ಪುಡಿ ಮಾಡಬೇಡಿ. ಇವಾಗ ಮೆಣಸು, ಜೀರಿಗೆ ಮತ್ತು ಸೋಂಪು ಸೇರಿಸ್ತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ, ಸಾಕು. ಈ ಒಂದು ಬಿಸಿಗೆ ಇದು ಒಳ್ಳೆ ಫ್ರೈ ಆಗುತ್ತೆ. ಇವಾಗ ಇದು ರೆಡಿ ಆಯಿತು. ನಾನು ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ತೀನಿ. ಇವಾಗ ನೋಡಿ, ಈ ಥರ ಸೂಪರಾಗಿ ಹುರಿದಿದ್ದೀನಿ. ಚೆನ್ನಾಗಿ ಒಳ್ಳೆ ಗುಡ್ ಸ್ಮೆಲ್ ಬರ್ತಾಯಿದೆ ಫ್ರೆಂಡ್ಸ್. ನೀವು ಸಹ ಈ ಥರ ಮಾಡ್ಕೊಳ್ಳಿ. ಎಲ್ಲ ನಾನ್ ವೆಜ್ಗೂ ಸಹ ಉಪಯೋಗಿಸ್ಬೋದು. ತುಂಬ ಗುಡ್ ಸ್ಮೆಲ್ ಬರುತ್ತೆ ಮತ್ತು ಟೇಸ್ಟಿಯಾಗಿ ಸಹ ಇರುತ್ತೆ. ಇವಾಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡು ತೊಗೊಬರ್ತೀನಿ, ಪುಡಿ ಮಾಡಿಕೊಂಡು. ಇವಾಗ ನೋಡಿ ರೆಡಿ ಆಯಿತು ಗರಂ ಮಸಾಲೆ ಪುಡಿ. ಸೂಪರಾಗಿರುತ್ತೆ ಫ್ರೆಂಡ್ಸ್.
ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಇದು ಮಾಡ್ಕೊಳ್ಳೋದ್ರಿಂದ ನೀವು ಅಂಗಡಿನಲ್ಲಿ ಕೊಂಡ್ಕೊಳ್ಳೋದೇ ಬೇಡ, ಮನೇಲಿ ಏನೇನು ಸಾಮಗ್ರಿಗಳಿದೆ ಅದನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಪಲ್ಯಗಳಿಗೂ ಸಹ ಒಂದು ಚಿಟಿಕೆ ಹಾಕಿದ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು. ಹಾಗಾಗಿ ಹಲೋ ಫ್ರೆಂಡ್ಸ್, ಹೋಮ್ ಮೇಡ್ ಗರಂ ಮಸಾಲ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ. ತುಂಬ ಒಳ್ಳೆಯದು ಮತ್ತು ಆರೋಗ್ಯಕರ. ಮತ್ತು ಯಾವುದೇ ರೀತಿಯ ಬೇರೆಯನ್ನು ಮಿಕ್ಸ್ ಮಾಡಿದೆ, ನಾವೇ ಏನೇನು ಸಾಮಗ್ರಿಗಳಿದೆ ಮನೆಯಲ್ಲೇ ಅವನ್ನ ಹಾಕ್ಕೊಂಡು ಮಾಡ್ಕೋಬೋದು. ಒಳ್ಳೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್.